ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. 2023-24ನೇ ಸಾಲಿಗೆ ಒಂದು ರಾಜ್ಯದ ಪ್ರಾಥಮಿಕ ಪ್ರೌಢ ಮತ್ತು ಪ್ರೌಢಶಾಲಾ ಮುಖ್ಯ ಗುರುಗಳು. ಸೊ ಇವರಿಗೆ ಒಂದು BRP, CRP ಇರ್ಬೋದು, ECO ಇರ್ಬೋದು, BRC ಕೋಆರ್ಡಿನೇಟ್ರು, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸು. ಸೊ ಈ ರೀತಿಯ ಒಂದಿಷ್ಟು ನಿರ್ದಿಷ್ಟಪಡಿಸಿದ ಹುದ್ದೆಗಳು ಅಂತ ಹೇಳ್ತೀವಿ, ಅಂದರೆ ಸ್ಪೆಸಿಫೈಡ್ ಪೋಸ್ಟ್. ಸೊ ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ಗಾಗಿ ಒಂದು ಲಿಖಿತ ಪರೀಕ್ಷೆಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಲಿಖಿತ ಪರೀಕ್ಷೆಯ ನಂತರ ಒಂದು ಜ್ಯೇಷ್ಠತೆಯ ಒಂದು ಅಂಕಗಳನ್ನು ಆಧರಿಸಿ ಇಲ್ಲಿ ಪೋಸ್ಟಿಂಗನ್ನು ಕೊಡಲಾಗುತ್ತೆ, ಕೌನ್ಸಿಲಿಂಗನ್ನು ಕೂಡ ಮಾಡಲಾಗುತ್ತೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಈ ಒಂದು ಅಧಿಸೂಚನೆ ಒಂದಿಷ್ಟು ಚರ್ಚೆಯನ್ನು ಮಾಡ್ತೀವಿ. ಜೊತೆಯಲ್ಲಿ ನಾವು ಇದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಒಂದು EDSನಲ್ಲಿ ನಮ್ಮ ಸೇವಾ ವಿವರಗಳನ್ನು ಅಪ್ಡೇಟನ್ನು ಕೂಡ ಮಾಡಬೇಕಾಗತ್ತೆ. ಸೊ ಏನೆಲ್ಲ ಅಪ್ಡೇಟ್ ಮಾಡಬೇಕು, ಸೊ ಆನ್ಲೈನಲ್ಲಿ ಅದನ್ನು ಕೂಡ ಚರ್ಚೆ ಮಾಡ್ತೀವಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಖಂಡಿತವಾಗಿಯೂ ಕೂಡ ವಿಡಿಯೋ ಲೆಂದಿ ಆಗಿರುತ್ತೆ, ಬಟ್ ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಕೊಡುವ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಇರ್ತದೆ. ಸೊ ಆದಮೇಲೆ ಈ ಒಂದು ವಿಡಿಯೋವನ್ನು ನೋಡ್ತಾ ಹೋದಾಗ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಪ್ರಾಥಮಿಕ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಮುಖ್ಯ ಗುರುಗಳು ಈ ಒಂದು ಸ್ಪೆಸಿಫೈಡ್ ಪೋಸ್ಟಿಗೆ ಅಪ್ಲೈಯನ್ನು ಮಾಡ್ತಾರೆ. ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಬಂದಾಗ ಇಲ್ಲಿ CRP ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ಸ್ಗೆ ಪ್ರೈಮರಿ ಟೀಚರ್ಸ್ ಇಲ್ಲಿ ಅಪ್ಲೈ ಮಾಡ್ಬೋದು. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ BRP ಬ್ಲಾಕ್ ರಿಸೋರ್ಸ್ ಪರ್ಸನ್ ಪ್ರೈಮರಿ ಕೆಡರ್, ಸೊ ಅದಕ್ಕೆ ಅಪ್ಲೈ ಮಾಡ್ಬೋದು. ತಾಂತ್ರಿಕ ಸಹಾಯಕರು ಪ್ರಾಥಮಿಕ ಕೆಡರ್, ಇದು 3 ಬರುತ್ತೆ. ಇನ್ನು ಹೈಸ್ಕೂಲ್ ಟೀಚರ್ಸ್ ಅಂತ ಬಂದಾಗ ಇನ್ನು ಪ್ರಾಥಮಿಕದಲ್ಲೇ ಪ್ರಾಥಮಿಕ ಶಾಲಾದಲ್ಲಿ ಶಿಕ್ಷಣ ಸಂಯೋಜಕರು ಎಜುಕೇಷನ್ ಕೋಆರ್ಡಿನೇಟರ್ ಅಂತ ಬರುತ್ತೆ. ಒಂದು BO ಕಚೇರಿಯಲ್ಲಿ ಎಜುಕೇಷನ್ ಕೋಆರ್ಡಿನೇಟರ್ ಪ್ರೈಮರಿ ಕೆಡರ್ ಮತ್ತು ಹೈಸ್ಕೂಲ್ ಕೆಡರ್ ಇರುತ್ತೆ. ಇಲ್ಲಿ ಪ್ರೈಮರಿ ಕೆಡರ್ಗಾಗಿರುವಂಥ ECO ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಏನೆಲ್ಲ ಅವಕಾಶ ಇದೆ ಅಂದರೆ BRCಯಲ್ಲಿ BRP ಪೋಸ್ಟ್. ಸೊ ಇಲ್ಲಿ ಪ್ರೈಮರಿ ಅದು ಹೈಸ್ಕೂಲ್ BRPಯಲ್ಲಿ ಒಂದು ಆರ್ಟ್ಸು ಮತ್ತು ಒಂದು ಸೈನ್ಸ್ ಅಂತ ಇರುತ್ತೆ. ಇಲ್ಲಿ ನೀವು BRP ಪ್ರೌಢದಲ್ಲಿ ನೀವು ಆರ್ಟ್ಸ್ ಮತ್ತು ಸೈನ್ಸ್ ನಿಮ್ಮ ಒಂದು ಬೋಧನಾ ಒಂದು ವಿಷಯ ಯಾವುದಿದೆ ಅದರ ಆಧಾರದ ಮೇಲೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ಇದನ್ನು ಹೊರತುಪಡಿಸಿದರೆ ECO ಶಿಕ್ಷಣ ಸಂಯೋಜಕರು ಪ್ರೌಢ ಕೆಡರ್, ಹೈಸ್ಕೂಲ್ ಕೆಡರ್, ಅದು BO ಆಫೀಸ್ನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇನ್ನು ತಾಂತ್ರಿಕ ಸಹಾಯಕರು ಅಂತ ಬಂದಾಗ ಡಯಟ್ನಲ್ಲಿ ಒಂದಿಷ್ಟು ಪೋಸ್ಟ್ ಇದೆ, DDP ಆಫೀಸ್ನಲ್ಲಿ ಪೋಸ್ಟ್ ಇದೆ. ಸೊ ಇಂಥ ಒಂದು ತಾಂತ್ರಿಕ ಸಹಾಯಕರ ಒಂದು ಪೋಸ್ಟ್ಗಳಿಗೆ ನೀವೇನು ಮಾಡ್ಬೋದು, ಈವನ್ ಕಮಿಷನರ್ ಆಫೀಸ್ನಲ್ಲಿ ಕೂಡ ನಿಮಗೆ ಪೋಸ್ಟ್ಗಳು ಸಿಗ್ತವೆ. ಸೊ ಈ ಒಂದು ಪೋಸ್ಟ್ಗಳಿಗೆ ನೀವು ಖಂಡಿತವಾಗಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ. ಇದಾದ ನಂತರ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಅಂತ ಬಂದಾಗ BRC ಕೋಆರ್ಡಿನೇಟರ್, ಒಂದು APC ಸಹಾಯಕ ಯೋಜನಾ ಸಮನ್ವಯ ಅಧಿಕಾರಿಗಳು, ಆಮೇಲೆ ವಿಷಯ ಪರಿವೀಕ್ಷಕರು ಸಬ್ಜೆಕ್ಟ್ ಇನ್ಸ್ಪೆಕ್ಟರು ಒಂದು DDP ಆಫೀಸ್ನಲ್ಲಿ ಇರುತ್ತೆ ವಿಷಯವಾರು. ಇದಾದ ನಂತರ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ಸಹಾಯಕ ನಿರ್ದೇಶಕರು, ಇಷ್ಟು ಪೋಸ್ಟ್ ಇದೆ. ಸೊ ಆದಮೇಲೆ ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ನಲ್ಲಿ ಪ್ರೈಮರಿ ಟೀಚರ್ಸ್ಗೆ, ಹೈಸ್ಕೂಲ್ ಟೀಚರ್ಸ್ಗೆ, ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್, ಸೊ ಎಲ್ಲರಿಗೂ ಕೂಡ ಇಲ್ಲಿ ಸ್ಪೆಸಿಫೈಡ್ ಆಗಿರುವಂಥ ಪೋಸ್ಟ್ ಇದೆ. ಇಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಸೊ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೇಗೆ ಸಾಧ್ಯ ಅಂದರೆ EDS ತಂತ್ರಾಂಶ, EDS ಏನು ಆ್ಯಪ್ ಇದೆ, EDS ಸಾಫ್ಟ್ವೇರ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇದೆ. ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ನಾವು EDSನಲ್ಲಿ ಶಿಕ್ಷಕರು ತಮ್ಮ ಎಲ್ಲ ವಿವರಗಳನ್ನು, ವರ್ಕಿಂಗ್ ಡೀಟೇಲ್ಸ್ ಇರ್ಬೋದು, ಸರ್ವಿಸ್ ಡೀಟೇಲ್ಸ್ ಇರ್ಬೋದು, ಪರ್ಸ್ನಲ್ ಡೀಟೇಲ್ಸ್ ಇರ್ಬೋದು, ಬೇಸಿಕ್ ಇನ್ಫಾರ್ಮೇಷನ್ಸ್, ಸೊ ಎಲ್ಲ ವಿಭಾಗದಲ್ಲಿ ಮಾಹಿತಿಯನ್ನು ನಾವು ಅಪ್ಡೇಟನ್ನು ಮಾಡಬೇಕು. ಮಾಡದೇ ಇದ್ದರೆ ನೀವು ಅದೇ ರೀತಿ ಅರ್ಜಿಯನ್ನು ಸಲ್ಲಿಸಿ ಸೆಲೆಕ್ಷನ್ ಆದಮೇಲೆ ನಿಮ್ಮ EDSನಲ್ಲಿರುವಂಥ ಮಾಹಿತಿ ಏನಾದರೂ ತಪ್ಪಾಗಿದ್ದರೆ ನಿಮ್ಮ ಒಂದು ಸೆಲೆಕ್ಷನ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಕಂಪ್ಲೀಟ್ ರೆಸ್ಪಾನ್ಸಿಬಲ್ ನೀವೇ ಆಗಿರ್ತೀರಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ, ಇದು ಭಾಳ ನಾವು ನೋಡ್ಕೋಬೇಕು. ಅದಕ್ಕಾಗಿ ಪ್ರಥಮವಾಗಿ ನಾವು EDSನಲ್ಲಿ ನಮ್ಮ ಒಂದು ಇನ್ಫಾರ್ಮೇಷನ್ಸನ್ನು ಅಪ್ಡೇಟನ್ನು ಮಾಡಬೇಕು. ಇಲ್ಲಿ ಒಂದಿಷ್ಟು ಟರ್ಮ್ ಆ್ಯಂಡ್ ಕಂಡೀಷನ್ ಇದೆ, ಅರ್ಹತಾ ಷರತ್ತುಗಳಿದೆ. ಒಂದೇನೆಂದರೆ ಪ್ರೊಬೇಷನರಿ ಪೀರಿಯಡು ಡಿಕ್ಲೇರೇಷನ್ ಆಗಿರಬೇಕು, 55ಕ್ಕಿಂತ ಹೆಚ್ಚು ವಯಸ್ಸು ಆಗಿರಬಾರ್ದು, ಇಲ್ಲಿ ವಯೋಮಿತಿ 55ಕ್ಕಿಂತ ಕ್ರಾಸ್ ಆಗಿರಬಾರ್ದು. ವಿಷಯ ಪರಿವೀಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಷಯದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕನಿಷ್ಠ 10 ವರ್ಷ ಬೋಧನಾ ಒಂದು ಅನುಭವ ಅಲ್ಲಿ ಇರಬೇಕು, ಬೋಧನಾ ಅನುಭವ ಇರಬೇಕು 10 ವರ್ಷ. ಇನ್ನು ಯಾವುದೇ ಒಂದು ಶಾಲೆಯಲ್ಲಿ ಬಂದಾಗ ಅಥವಾ ಹಿಂದಿನ ಶಾಲೆಯಲ್ಲಿ ಇದ್ದಾಗ ಅಲ್ಲಿ ಕನಿಷ್ಠ 3 ವರ್ಷ ಸೇವೆಯನ್ನು ಸಲ್ಲಿಸಬೇಕು ಆ್ಯಸ್ ಪರ್ ಅವರ್ ಟ್ರಾನ್ಸ್ಫರ್ಸ್ ಗೈಡ್ಲೈನ್ಸ್. ನಮ್ಮ ಟ್ರಾನ್ಸ್ಫರ್ಸ್ ನಿಯಮಗಳು ಏನಿದೆ ಆ ನಿಯಮಗಳ ಪ್ರಕಾರ 3 ವರ್ಷ ಅಲ್ಲಿ ಕೆಲಸವನ್ನು ಮಾಡಬೇಕು. ಇನ್ನೊಂದು ಹಿಮ್ಮುಖ ವರ್ಗಾವಣೆಗೊಂಡ ಅಂದರೆ ಆಲ್ರೆಡಿ ನೀವು BRP, ECO ಅಥವಾ BRC ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದರೆ ನೀವು ಮತ್ತೊಂದು ಸಲ ಆ ಪೋಸ್ಟಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ನೀವು ಆ ಒಂದು BRP, CRP, ECO, BRC ಕೋಆರ್ಡಿನೇಟ್ ಅಥವಾ ಇತರ ಸ್ಪೆಸಿಫೈಡ್ ಪೋಸ್ಟ್ನಲ್ಲಿ ವರ್ಕ್ ಮಾಡಿದ ನಂತರ ನೀವು ಶಾಲೆಯಲ್ಲಿ 5 ವರ್ಷ ಕೆಲಸಗಳನ್ನು ಮಾಡಬೇಕು, ಕನಿಷ್ಠ ಸೇವೆ ಸಲ್ಲಿಸಬೇಕು 5 ವರ್ಷ. 5 ವರ್ಷದ ನಂತರ ನೀವು ಸ್ಪೆಸಿಫೈಡ್ ಪೋಸ್ಟಿಗೆ
ಅಪ್ಲಿಕೇಶನನ್ನು ಹಾಕಲಿಕ್ಕೆ ಸಾಧ್ಯ. ಇದು ಭಾಳ ಇಂಪಾರ್ಟೆಂಟ್, ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡು, ಇನ್ನು ವಿಶೇಷ ಸೂಚನೆಗಳು ಇದೆ. ವಿಶೇಷ ಸೂಚನೆಗಳು ಅಂದರೆ ಏನಂದರೆ, ಈಗಾಗಲೇ ತಾಂತ್ರಿಕ ಸಹಾಯಕರು ಈ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ನಲ್ಲಿ ಪ್ರೈಮರಿ ಟೀಚರ್ಸ್ ಇರ್ಬೋದು, ಹೈಸ್ಕೂಲ್ ಟೀಚರ್ಸ್ ಇರ್ಬೋದು, ಕೆಲಸವನ್ನು ಮಾಡ್ತಾ ಇರ್ತೀರಿ. ಬಟ್ ಎಕ್ಸಾಮನ್ನು ನೀವು ಫೇಸ್ ಮಾಡಿರೋದಿಲ್ಲ, ನೇರವಾಗಿ ಆ ವರ್ಕನ್ನು ಮಾಡ್ತಾ ಇರ್ತೀರಿ. ಸೊ ಅಂಥ ಶಿಕ್ಷಕರು ಈ ಒಂದು ಎಕ್ಸಾಮನ್ನು ನೀವು ಪಾಸ್ ಮಾಡಬೇಕಾಗತ್ತೆ. ನಿಮ್ಮ ಅಂಕಗಳನ್ನು ಆಧರಿಸಿ ಒಂದು ಜ್ಯೇಷ್ಠತಾ ಪಟ್ಟಿ ರೆಡಿ ಆಗುತ್ತೆ, ಕೌನ್ಸಿಲಿಂಗ್ ಮಾಡಿ ನಿಮಗೆ ಪ್ಲೇಸನ್ನು ಕೊಡ್ತಾರೆ. ಈಗ ಮಾಡ್ತಿರುವಂಥ ಪ್ಲೇಸಸ್ ಸಿಗಬೇಕಂತೇನಿಲ್ಲ, ಹೊಸ ಪ್ಲೇಸ್ ಕೂಡ ಅಲ್ಲಿ ಕೊಡ್ತಾರೆ. ಆಲ್ರೆಡಿ ನೀವೇನು ವರ್ಕ್ ಮಾಡ್ತಾ ಇರ್ತೀರಿ ಆ ಪ್ಲೇಸ್ಗಳನ್ನು ಈಗ ವೇಕೆನ್ಸಿ ಅಂತ ಕನ್ಸಿಡರ್ ಮಾಡಿ ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ. ಸೊ ಇಫ್ ಯು ವಾಂಟ್ ಟು ಕಂಟಿನ್ಯೂ ಇನ್ ದ್ಯಾಟ್ ಪೋಸ್ಟ್ ಯು ಹ್ಯಾವ್ ಟು ಅಟೆಂಡ್ ದ ಎಕ್ಸಾಮ್. ಇಲ್ಲಿ ಒಂದಿಷ್ಟು ನೋಡ್ತಾ ಹೋಗೋಣ, ಇಷ್ಟೆಲ್ಲ ಇದೆ ಈಗ ಕಾಮನ್ ಆಗಿರುವಂಥ ಒಂದು ಇದು. ಸೊ ಇದನ್ನು ಹೊರತುಪಡಿಸಿ ಇಲ್ಲಿ ಸಾಕಷ್ಟು ಅಂಶಗಳಿದೆ, ಅದರಲ್ಲಿ ಒಂದಿಷ್ಟು ಹೈಲೈಟ್ ಮಾಡಿ ಹೇಳಿರ್ತೀನಿ. ಪ್ರೈಮರಿ ಅಂತ ಬಂದಾಗ ಈಗ ನೀವು ಪ್ರೈಮರಿ ಹೆಡ್ ಮಾಸ್ಟರ್ ಆಗಿರ್ತೀರಿ, ನೀವು ಈ ಸಿ ಒ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಅಲ್ಲಿ ಮತ್ತೆ 10 ವರ್ಷ ಬೇಕಾಗಿಲ್ಲ. ಯಾಕಂದರೆ ಆಲ್ರೆಡಿ ಆ್ಯಸ್ ಎ ಪ್ರೈಮರಿ ಟೀಚರ್ ಆಗಿ ಸಾಕಷ್ಟು ಸರ್ವಿಸ್ ಮಾಡಿರೋದ್ರಿಂದ ನಿಮಗೆ ಅಲ್ಲಿ ಕನಿಷ್ಠ 10 ವರ್ಷ ಸೇವಾ ಒಂದು ಅನುಭವ ಇರಬೇಕು ಎಂಬ ಒಂದು ಕಂಡೀಷನ್ಸು ಅಲ್ಲಿ ಇಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಒಂದಿಷ್ಟು ಹೈಲೈಟ್ ಆಗಿ ನೋಡ್ತಾ ಹೋದಾಗ. ಆಮೇಲೆ ಸಂಘಗಳಲ್ಲಿ ಇತರ ಯಾವುದೇ ಸಂಘಗಳಲ್ಲಿ ಯಾವುದೇ ಒಂದು ಪದನಾಮವನ್ನು ಹೊಂದಿದರೆ ಅವರು ಕೂಡ ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಇಫ್ ಅಪ್ಲೈ ಮಾಡಬೇಕಾದ್ರೆ ಆ ಒಂದು ಹುದ್ದೆಗಳಿಗೆ ನೀವು ರಾಜೀನಾಮೆ ಕೊಟ್ಟು ಇಲ್ಲಿ ಬರಬೇಕಾಗ್ತದೆ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದರಲ್ಲಿ ಯಾವುದೇ ರೀತಿ ಕ್ರಿಮಿನಲ್ ಇರಬಾರ್ದು, ಅಥವಾ ಹೈಯರ್ ಎಜುಕೇಷನ್ಗಾಗಿ ನೀವು ಆಲ್ರೆಡಿ ಹೋಗಿರ್ತೀರಿ ಲಾಸ್ ಆಫ್ ಪೇನಲ್ಲಿ, ಆಗ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಿರೋದಿಲ್ಲ. ಮತ್ತು ಈ ಒಂದು ವರ್ಕ್ ಏನು ಮಾಡಬೇಕಾಗಿರುತ್ತೆ ಇದು ಭಾಳ ನೀವು ಅದಕ್ಕೆ ಸದೃಢವಾಗಿ ಇರಬೇಕಾಗ್ತದೆ. ಸೊ ಒಂದು ಸಲ ಈ ಪೋಸ್ಟ್ಗಳಿಗೆ ಬಂದಾಗ ಕನಿಷ್ಠ 3 ವರ್ಷ ನೀವು ಸೇವೆಯನ್ನು ಮಾಡಬೇಕಾಗತ್ತೆ. 3 ವರ್ಷದ ನಂತರ ನೀವು ಟ್ರಾನ್ಸ್ಫರ್ಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು, ಆಗ ನಿಮಗೆ ಮತ್ತೆ ಹೊಸ ಪ್ಲೇಸನ್ನು ತೊಗೋಬೋದು. ಸೊ ಈ ರೀತಿ ಅರ್ಜಿಯನ್ನು ಸಲ್ಲಿಸುವಾಗ ನಿಮಗೆ ಆ ಜ್ಯೇಷ್ಠತೆ ಎಲ್ಲ ಒಂದು ವರ್ಗಾವಣೆ ಆದ ನಂತರ ನಿಮ್ಮ ಕೌನ್ಸಿಲಿಂಗ್ ಮಾಡಲಾಗ್ತದೆ. ಸೊ ಇಲ್ಲಿ ಒಂದು ಗಮನಿಸಬೇಕಾಗಿರುವಂಥದ್ದು, ನಮಗೆ ಬೇಕಾಗುವಂಥ ಪೋಸ್ಟ್ ಸಿಗಲಿಕ್ಕಿಲ್ಲ, ಯಾಕಂದರೆ ಎಲ್ಲ ಹಂತದ ವರ್ಗಾವಣೆ ಆದ ನಂತರ ಇಲ್ಲಿ ಕೊಡ್ತಾರೆ. ಒಂದು ವೇಳೆ ನಿಮ್ಮ ಒಂದು 5 ವರ್ಷ ಕಂಪ್ಲೀಟ್ ಆದ ನಂತರ ಒಂದು ಸಪ್ರೇಟ್ ಆಗಿರುವಂತಹ ಒಂದು ಕೌನ್ಸಿಲಿಂಗ್ ಮುಖಾಂತರ ನಿಮಗೆ ಪ್ಲೇಸನ್ನು ಕೊಡ್ತಾರೆ. ಇದು ಭಾಳ ಇಂಪಾರ್ಟೆಂಟು. ಸೊ 3 ವರ್ಷ ಒಳಗಾಗಿ ಏನಾದರೂ ನಿಮ್ಮ ಮೇಲೆ ಗುರುತರವಾದ ಆಪಾದನೆಗಳಿದ್ದರೆ ನಿಮ್ಮನ್ನು ರಿಮೂವ್ ಮಾಡುವಂಥ ಒಂದು ಅಧಿಕಾರ ಇಲ್ಲಿ ಇಲಾಖೆಗೆ ಇಲ್ಲಿ ಇದೆ. ಸೊ ಪ್ರೌಢಶಾಲಾ ಶಿಕ್ಷಕರು ಒಂದು ಏನು BRP ಇದೆ, ಪ್ರೌಢಶಾಲಾ ಶಿಕ್ಷಕರು ಅಂತ ಬಂದಾಗ BRP ಪೋಸ್ಟ್ಗಳಿಗೆ ಇಲ್ಲಿ TGT ಶಿಕ್ಷಕರು ಕೂಡ ಇಲ್ಲಿ ಏನು ಮಾಡ್ಬೋದು, ಒಂದು ಅಪ್ಲಿಕೇಶನ್ಸನ್ನು ಹಾಕಲಿಕ್ಕೆ ಸಾಧ್ಯ ಇದೆ. ಇನ್ನು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಅಂತ ಬಂದಾಗ ಸಾಕಷ್ಟು ಒಂದು ಬೇರೆ ಬೇರೆ ಪೋಸ್ಟಿಗೆ ನೀವು ಅಪ್ಲಿಕೇಶನನ್ನು ನೀವು ಹಾಕ್ಬೋದು. ಸೊ ಇಷ್ಟೊಂದು ಒಂದಿಷ್ಟು ಇನ್ಫಾರ್ಮೇಷನ್ ಇದೆ. ಈಗ ನಾವು ನೇರವಾಗಿ ಒಂದು EDSನಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ ಸಬ್ಮಿಟ್ ಮಾಡಬೇಕು ನೋಡೋಣ. ಸೊ ಆದ್ಮೇಲೆ ಈ ಒಂದು BRP, CRP, ECO ಮತ್ತು ಈ ಒಂದು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸ್ಪೆಸಿಫೈಡ್ ಪೋಸ್ಟ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಸರಣಿ ವೀಡಿಯೋಗಳನ್ನು ನಾವು ಅಪ್ಲೋಡನ್ನು ಮಾಡ್ತೇವೆ. ಎಕ್ಸಾಮ್ ಸಿಲೆಬಸ್ ಇರ್ಬೋದು, ಸೊ ಎಕ್ಸಾಮ್ ಪ್ರಿಪರೇಷನ್ಸು ಕೂಡ ಇರ್ಬೋದು. ಸೊ ಕಂಪ್ಲೀಟ್ ಆಗಿರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಈ ಪ್ರೊಸೆಸ್ ಕಂಪ್ಲೀಟ್ ಆಗುವವರೆಗೂ ಕೂಡ ನಮ್ಮ ಚಾನಲ್ ಈ ಪ್ರೊಸೆಸ್ಗೆ ಒಂದು ಬ್ಯಾಕಪ್ ಆಗಿ ನಿಮ್ಮೊಂದಿಗೆ ನಿಲ್ತದೆ. ಬನ್ನಿ ನೋಡ್ತಾ ಹೋಗೋಣ ನೇರವಾಗಿ ಯಾವ ರೀತಿ EDSನಲ್ಲಿ ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡಬೇಕು ಅಂತ. ಈ EDSನಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ಪ್ರೈಮರಿ ಟೀಚರ್ಸ್ ಏನು BRP, CRP, ECO ಸಲುವಾಗಿ ಹಾಕ್ತಾ ಇದ್ದೀರಿ, ನೀವು ನಿಮ್ಮ BO ಲಾಗಿನಲ್ಲಿ BO EDS ಲಾಗಿನ್ನಲ್ಲಿ ನಿಮ್ಮ ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡಬೇಕು. ಇನ್ನು ಪ್ರೌಢಶಾಲಾ ಶಿಕ್ಷಕರಾದಲ್ಲಿ ಹಾಗೂ ಪ್ರೌಢಶಾಲಾ ಮುಖ್ಯ ಗುರುಗಳಾದಲ್ಲಿ ನೀವು ನಿಮ್ಮ ಶಾಲೆಯ ಒಂದು ಲಾಗಿನ್ ಇರ್ತದೆ EDS, ಅಲ್ಲಿ ಅಪ್ಡೇಟ್ ಮಾಡಿ. ಸೊ ತಾವು ಗಮನಿಸ್ತಾ ಇದ್ದೀರಿ, ಇದು ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕದ ಒಂದು ಹೋಮ್ ಪೇಜ್. ಸೊ ಇಲ್ಲಿ ಟೀಚರ್ಸ್ ಡೀಟೇಲ್ಸ್ ಅಂತ ಬರುತ್ತೆ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಲೆಫ್ಟ್ ಸೈಡು. ಸೊ ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ಆ ಒಂದು ಶಾಲೆಯಲ್ಲಿ ಒಂದು ಪ್ರೌಢಶಾಲಾ ಸಹ ಶಿಕ್ಷಕರ ಪ್ರೌಢಶಾಲೆ ಇದ್ದಲ್ಲಿ ಈ ರೀತಿ ಬರುತ್ತೆ. BO ಲಾಗಿನ್ನಲ್ಲಿ ಕೂಡ ಇಡೀ ತಾಲೂಕದಲ್ಲಿರುವಂಥ ಶಿಕ್ಷಕರ ಪಟ್ಟಿ ಬರುತ್ತೆ. ಸೊ ಅದರಲ್ಲಿ ನಾವು ಹೇಗೆ ಸರ್ಚ್ ಮಾಡಬೇಕು ಅಂದರೆ, ಇಲ್ಲಿ ಪಕ್ಕದಲ್ಲಿ ಸರ್ಚ್ ಎಂಬ ಒಂದು ಬಾರನ್ನು ಕೊಡಲಾಗಿದೆ. ಈ ಸರ್ಚ್ ಬಾರ್ನಲ್ಲಿ ನಾವು KJD ನಂಬರನ್ನು ಹಾಕಿ ಸರ್ಚ್ ಮಾಡಿದರೆ ಆ ಸದರಿ ಎಂಪ್ಲಾಯ್ ಅವರ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿ ಎಂಪ್ಲಾಯ್ ನೇಮ್ ಇದೆ, ಡೆಸಿಗ್ನೇಷನ್ ಇದೆ, ಸ್ಕೂಲ್ ನೇಮು, KJD ಇದೆ. ಯಾವ ಶಿಕ್ಷಕರ ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡಬೇಕಾಗಿದೆ, ನಾವು ಆ ಶಿಕ್ಷಕರ ಮುಂದಿರುವಂಥ KJD ನಂಬರನ್ನು ನಾವು ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಏನೆಲ್ಲ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕು ಅಂದರೆ, ಒಂದು ಬೇಸಿಕ್ ಡೀಟೇಲ್ಸು. ಸೊ ಬೇಸಿಕ್ ಡೀಟೇಲ್ಸ್ನಲ್ಲಿ ಏನಾದರೂ ತಪ್ಪುಗಳಾಗಿತ್ತು ಅಥವಾ ಏನೋ ಸರಿಪಡಿಸಬೇಕಾಗಿತ್ತು ಅಂದರೆ ಅದನ್ನು ಸರಿಪಡಿಸಿ ಸಾಕಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ. ಕೆಳಗಡೆ ತಾವು ಗಮನಿಸ್ತಾ ಇದ್ದೀರಿ ಅಪ್ಡೇಟ್ ಎಂಬ ಒಂದು ಆಪ್ಷನ್ಸ್ ಕೂಡ ಕೊಡಲಾಗಿದೆ. ಸೊ ಎಲ್ಲ ಮಾಹಿತಿಯನ್ನು ನೀವು
ಎಂಟ್ರಿ ಮಾಡಿ ಅಪ್ಡೇಟನ್ನು ಕೊಡಿ. ಅದಾದ ನಂತರ ವರ್ಕಿಂಗ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲೂ ಕೂಡ ಅಪ್ಡೇಟ್ ಆಪ್ಷನ್ ಕೆಳಗಡೆ ಕೊಟ್ಟಿದ್ದಾರೆ. ಅಪ್ಡೇಟ್ನಲ್ಲಿ ಜಾಯ್ನಿಂಗ್ ಡೇಟು, ರಿಲೀವಿಂಗ್ ಡೇಟ್ಸು ಏನಾದರೂ ನಿಮ್ಮಲ್ಲಿ ತಪ್ಪಾಗಿದ್ದರೆ ಅದನ್ನು ನೋಡಬೇಕು. ಟೈಮ್ ಬಾಂಡ್ಸ್ ಇರ್ಬೋದು, 371 ಇನ್ಫಾರ್ಮೇಷನ್ಸ್ ಇರ್ಬೋದು. ಸೊ ಒಂದು ಬಾರಿ ಪ್ರತಿಯೊಂದನ್ನು ನೋಡಿಕೊಂಡು ಕೆಳಗಡೆ ಅಪ್ಡೇಟನ್ನು ಕೊಡಬೇಕು. ಇನ್ನು ಪ್ರಿಯಾರಿಟಿ ಆ್ಯಂಡ್ ಎಕ್ಸೆಂಪ್ಷನ್ ಅಂತ ಇದೆ. ಸೊ ಅದರಲ್ಲಿ ಈ ಒಂದು ಪೋಸ್ಟಿಗೆ ಅದು ಏನೂ ಸಂಬಂಧ ಇಲ್ಲ, ಆದರೂ ಕೂಡ ನಾವು ಅದನ್ನು ಕ್ಲಿಕ್ ಮಾಡಿಕೊಂಡು, ಯಾಕಂದರೆ ಇಲ್ಲಿ ಅಪ್ಡೇಟ್ಗೆ ಅವಕಾಶವನ್ನು ಕೊಡಲಾಗಿದೆ. ಅಪ್ಡೇಟ್ ಅಂದರೆ ನೀವು ಕಪಲ್ ಕೇಸಸ್ಸು ಈ ರೀತಿ, ಬಟ್ ಈ ಕೌನ್ಸಿಲಿಂಗ್ನಲ್ಲಿ ಕಪಲ್ ಕೇಸಸ್ ಇವು ಯಾವ ಪ್ರಯಾರಿಟಿ ನಿಮಗೆ ಸಿಗೋದಿಲ್ಲ. ಬಟ್ ಈಗ ಅಪ್ಡೇಟ್ ಆಪ್ಷನ್ ಕೊಟ್ಟಿರೋದ್ರಿಂದ ನಿಮಗೆ ಮುಂಬರುವ ದಿನಗಳಲ್ಲಿ ವರ್ಗಾವಣೆಗೆ ಕೂಡ ಇದು ಭಾಳ ಸಹಾಯ ಆಗ್ತದೆ. ಇದಾದ ನಂತರ ಕ್ವಾಲಿಫಿಕೇಷನ್ ಡೀಟೇಲ್ಸ್ನಲ್ಲಿ ಕ್ಲಿಕ್ ಮಾಡಿ, ಯಾಕಂದರೆ ನಿಮಗೆ ಒಂದಿಷ್ಟು ಹೈಯರ್ ಕ್ವಾಲಿಫಿಕೇಷನ್ ಏನಿದೆ MSc ಈ ರೀತಿ ಕಂಪ್ಲೀಟ್ ಮಾಡಿದಾಗ ನಿಮಗೆ ಒಂದಿಷ್ಟು ಅಂಕಗಳು ಕೂಡ ಬರುತ್ತೆ ನಿಮ್ಮ ಸೆಲೆಕ್ಷನಲ್ಲಿ. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ, ಇದನ್ನೆಲ್ಲ ಎಂಟ್ರಿ ಮಾಡಬೇಕು. ಡಿಪಾರ್ಟ್ಮೆಂಟ್ ಎಕ್ಸಾಮ್, ಯಾಕಂದರೆ ಅದು ಕೂಡ ಎಂಟ್ರಿ ಮಾಡಿ, ಏನಾದರೂ ಲೆಫ್ಟ್ ಔಟ್ ಆಗಿದ್ದರೆ ಅದ್ರ ಜೊತೆಯಲ್ಲಿ CLT ಎಕ್ಸಾಮನ್ನು ಎಂಟ್ರಿ ಮಾಡಬೇಕು. ಸೊ ಇದಾದಮೇಲೆ ಸರ್ವಿಸ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ, ಅಲ್ಲಿ ಕೂಡ ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ಸನ್ನ ಅಪ್ಡೇಟ್ ಮಾಡಲಿಕ್ಕೆ ಇಲ್ಲಿ ಯಾವುದೇ ರೀತಿಯ ಸರ್ವಿಸ್ ಡೀಟೇಲ್ಸ್ನಲ್ಲಿ ಅಪ್ಡೇಟ್ಗೆ ಅವಕಾಶ ಕೊಟ್ಟಿಲ್ಲ. ಸೊ ಇಷ್ಟು ವಿಂಗ್ನಲ್ಲಿ ಪ್ರತಿಯೊಂದನ್ನು ಓಪನ್ ಮಾಡಿ ನೀವು ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಒಂದು DDO ಅವರ ಒಂದು ಲಾಗಿನ್ನಲ್ಲಿ ಮಾಡುವಂತಹ ಪ್ರೊಸೆಸ್. ಸೊ ಹಾಗಾದರೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸನ್ನು ಯಾವ ರೀತಿ ಹಾಕಬೇಕು, ಸೊ ಮುಂದಿನ ವೀಡಿಯೋದಲ್ಲಿ ನಾವು ಇದರ ಸಿಲೆಬಸ್ ಏನಿದೆ ಮತ್ತು ಅದರಲ್ಲಿ ಯಾವ ರೀತಿ ಅಂಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ಸನ್ನು ಕೂಡ ನಾವು ಯಾವ ರೀತಿ ಮಾಡಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಮತ್ತು ಈ ಒಂದು ಪರೀಕ್ಷೆ ಬರೀಬೇಕಾದ್ರೆ ನಿಮಗೆ ಒಂದು OOD ಅಂದರೆ ಆನ್ ಆಫೀಸ್ ಡ್ಯೂಟಿ ಒಂದು OD ಸೌಲಭ್ಯ ಕೂಡ ಇಲ್ಲಿ ಖಂಡಿತವಾಗಿಯೂ ಸಿಗ್ತದೆ. ಬನ್ನಿ ನೋಡ್ತಾ ಹೋಗೋಣ. ಆದಮೇಲೆ ಮುಂಬರುವ ಒಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ಸು ಏನೆಲ್ಲ ಸಿಲೆಬಸ್ಸು ಅದ್ರ ಜೊತೆ ಡಿಸ್ಕಸ್ ಮಾಡ್ತೀವಿ. ಆನ್ಲೈನ್ ಅಪ್ಲಿಕೇಶನ್ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಒಂದಿಷ್ಟು ನಿಮಗೆ ಕ್ಲಾಸಸ್ ಕೂಡ ನಾವು ಮಾಡ್ತೀವಿ, ಯಾವ ರೀತಿ ಎಕ್ಸಾಮ್ಸನ್ನು ಸುಲಭವಾಗಿ ಕ್ರ್ಯಾಕ್ ಮಾಡ್ಬೋದು, ಏನೆಲ್ಲ ಅಂಶಗಳು ಇಲ್ಲಿ ಕೇಳ್ತಾರೆ. ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಇಟ್ಕೊಂಡು ಸರಣಿ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.